ಏನಾಯ್ತು? ಏನಿಲ್ಲ, ಶರ್ಟ್. ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ನೀವು ನಂಗೆ ನಿಜ ಹೇಳೋವರೆಗೂ ನಾನು ನಿಮ್ಮ ಕೈ ಬಿಡಲ್ಲ. ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಹಾಗಂತ ನಾನಲ್ಲ, ನಿಮ್ಮ ಕಣ್ಣು ಹೇಳ್ತಾ ಇದೆ. ತಲೆ ಮೇಲೆ ಇಷ್ಟೊಂದು ಭಾರ ಇಟ್ಕೊಂಡು ಹೇಗೆ ತಾನೇ ನಗ್ತಾ ಇರೋಕ್ಕಾಗತ್ತೆ ಅಲ್ವಾ ಸಿಂಧು? ವಾರನ ಇಲ್ವಲ್ಲ, ನನ್ನ ತಲೆ ಮೇಲೆ ಏನೂ ಇಲ್ವಲ್ಲ. ತಲೆ ಮೇಲೆ ಏನಾದರೂ ಇಟ್ಕೊಂಡ್ರೆ ಮಾತ್ರ ಭಾರ ಆಗಲ್ಲ. ಬೇಡದೇ ಇರೋ ಯೋಚನೆಗಳಿದ್ರೆ ತಲೆ ಭಾರ ಅನ್ಸುತ್ತೆ. ಮನಸ್ಸು ಚಿಂತೆ ಮಾಡೋಕೆ ಶುರು ಮಾಡುತ್ತೆ. ನಿಮ್ಮ ತುಟಿ ನಗೋದನ್ನು ಮರೆಯುತ್ತೆ. ಒಟ್ನಲ್ಲಿ ನೆಮ್ಮದಿಯಾಗಿ ಬದುಕೋದನ್ನೇ ನಮ್ಮಿಂದ ದೂರ ಮಾಡಿಬಿಡತ್ತೆ. ಹೇಳಿ, ಯಾಕಿಷ್ಟು ಮೌನ? ಮೌನನ? ನಾನು ಮಾತಾಡ್ತಿದ್ದೀನಲ್ಲ ವಿರಾಟ್. ನೀವು ಮಾತಾಡ್ತಿದ್ರು ನಿಮ್ಮ ಮನಸ್ಸು ನಿಮ್ಮ ಫ್ರೆಂಡ್ ಸುತ್ತಾನೆ ಸುತ್ತಾ ಇದೆ. ನಿಮ್ಮ ಫ್ರೆಂಡ್ ಮದುವೆ ಮಾಡಿಕೊಂಡು ಅವಳು ಫಸ್ಟ್ ನೈಟ್ಗೆ ಹೋಗೋ ಬದಲು ಹುಡುಗನ ಅತ್ತೆ ಮಗಳನ್ನ ಕಳಿಸಿದ್ಲಲ್ಲ, ಆ ವಿಚಾರ ನಿಮ್ಮ ತಲೆಯಲ್ಲಿ ತುಂಬಿದೆ ಅಲ್ವಾ? ಆ ಕತೆ ನನ್ನ ಫ್ರೆಂಡ್ದಲ್ಲ, ನನ್ನ ಕತೆ. ನಿನ್ನ ಕತೆ ಅಂತ ಹೇಗೆ ಹೇಳಲಿ ವಿರಾಟ್? ನಿಜ ಹೇಳಬೇಕು ಅಂದರೆ ನನಗೂ ಆ ವಿಷಯ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಈಗ ನಾನು ಹೇಳೋ ಕೆಲಸನ ನೀವು ಮಾಡಿದ್ರೆ ನಾವಿಬ್ರು ಆ ವಿಷಯನ ಮರೆತು ಈ ಶರ್ಟ್ನ ನೀವು ಹೇಗೆ ತಪ್ಕೊಂಡಿದ್ರಿ ನಾವಿಬ್ರು ತಪ್ಕೊಂಡು ನೆಮ್ಮದಿಯಾಗಿ ಮಲಗ್ಬೋದು. ನಾವಿಬ್ರು ನೆಮ್ಮದಿಯಾಗಿರೋದಾದ್ರೆ ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅದೇನು ಅಂತ ಹೇಳಿ. ಈಗ ನೀವು ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿ ನಿಮ್ಮ ಡಿಸಿಷನ್ನ ಹೇಳಿ. ನನ್ನ ಡಿಸಿಷನ್ನ? ಅವಳು ಮಾಡಿರೋದು ತಪ್ಪು ಅಂತ ನೇರವಾಗಿ ಹೇಳ್ಬಿಡಿ. ಈಗ ನಾನು ಹೇಳೋದನ್ನ ಅವಳು ಹೇಗೆ ತಗೋತಾಳೋ ಗೊತ್ತಿಲ್ಲ. ಸಮಯ ನೋಡ್ಕೊಂಡು ಮಾತಾಡ್ತೀನಿ. ಸಮಯ ಅಂತ ಕಾಯ್ತಾ ಇದ್ರೆ ನಿಮ್ಮ ಫ್ರೆಂಡ್ ಗಂಡಂಗೆ ಮೋಸ ಆಗಲ್ವಾ ಹೇಳಿ? ನಿಮ್ಮ ಫ್ರೆಂಡ್ ಪ್ರೀತಿ ನಾಟಕನ ನಂಬ್ತಾ ಹೋದ್ರೆ ಒಂದಿನ ಬಿಡಿಸ್ಕೊಳ್ಳೋಕ್ಕೂ ಆಗದೆ ಇರೋ ಹಾಗೆ ಮೋಸ ಜಾಲದಲ್ಲಿ ಸಿಕ್ಕಾಕೊಂಡು ಸತ್ತು ಹೋಗ್ತಾನೆ ಅಷ್ಟೇ. ಹೌದು, ಪ್ರೀತಿ ಮಾಯೆ ಅಂತ ಸುಮ್ಮನೆ ಹೇಳಿಲ್ಲ ಸಿಂಧು ಅವರೇ. ನಿಜವಾದ ಪ್ರೀತಿಗೆ ಒಬ್ಬ ವ್ಯಕ್ತಿನ ಉಳಿಸ್ಕೊಳ್ಳೋದು ಗೊತ್ತು, ದೂರ ಮಾಡೋದು ಗೊತ್ತು. ನಿಮ್ಮ ಫ್ರೆಂಡ್ಗೆ ನೀನು ಮಾಡ್ತಿರೋ ತಪ್ಪು ಅಂತ ಹೇಳೋಕ್ಕೆ ನಿಮಗೆ ಕಷ್ಟ ಆಗ್ಬೋದು. ನನಗೆ ನಂಬರ್ ಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಬೇಡ ವಿರಾಟ್, ನಾನೇ ಮಾತಾಡ್ತೀನಿ. ಸರಿ, ನಿಮಗೆ ನಾನು ಬಲವಂತ ಮಾಡಲ್ಲ. ಆದರೆ ನೀವು ಹೇಳಿಲ್ಲ ಅಂತ ನನಗೆ ಗೊತ್ತಾದರೆ ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಹಾಂ, ಆಗ ನೀವು ನನ್ನ ತಡೆಯೋ ಹಾಗಿಲ್ಲ. ಹೌದು, ನಿಮ್ಮ ಫ್ರೆಂಡ್ ಹೆಸರೇನು?